ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದ್ರು. ಆದ್ರೆ ಅವ್ರ ಮಾತು ಯಾರು ಕೇಳ್ತಿರ್ಲಿಲ್ಲ. ಅವ್ರು ಬದುಕಿದಾಗ್ಲೇ ಯಾರು ಕೇಳಲಿಲ್ಲ. ಅದು ಬಿಡಿ. ನನ್ನನ್ನ ಪ್ರತಿಮೆಗಳಲ್ಲಿ ಹುಡುಕ್ಬೇಡಿ, ಬದಲಿಗೆ ಪುಸ್ತಕದಲ್ಲಿ ಹುಡುಕಿ. ನನ್ನ ಜೀವನ ಎರಡು ಅಲ್ಲೇ ಇದೆ ಅಂತ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಏಪ್ರಿಲ್ 14, 1891ರಲ್ಲಿ ಜನಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ 6, 1956ರಲ್ಲಿ ನಿಧನರಾಗ್ತಾರೆ. ಹುಟ್ಟಿದಾಗಿನಿಂದ ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 32 ಡಿಗ್ರಿ ಮತ್ತೆ PhD ಗಳನ್ನ ಮಾಡ್ತಾರೆ. ವಿದೇಶಗಳಲ್ಲಿ ಎಜುಕೇಶನ್ ಮುಗಿಸಿ ವಾಪಸ್ ಆದ್ಮೇಲೆ ಇಲ್ಲಿನ ಪರಿಸ್ಥಿತಿಗಳನ್ನ ನೋಡಿ ಈ ದೇಶನ ಬದಲಾಯಿಸ್ಬೇಕು, ನಮ್ಮ ಜನರಿಗೆ ಪ್ರಜಾಪ್ರಭುತ್ವವನ್ನು ಕೊಡಬೇಕು, ಫ್ರೀಡಮ್ ಆಫ್ ಸ್ಪೀಚ್ ಕೊಡಬೇಕು ಅಂತ ಹೇಳಿ ವಿವಿಧ ದೇಶಗಳನ್ನ ಓಡಾಡಿ ಅವರು ಒಂದು ಕಾನ್ಸ್ಟಿಟ್ಯೂಷನ್ ನ ಬರೀತಾರೆ. ನಮ್ಮ ಭಾರತ ಸಂವಿಧಾನ ನವೆಂಬರ್ 26, 1949ರಲ್ಲಿ ರಚನೆ ಆಗುತ್ತೆ. ಮತ್ತೆ ಅದು ಜನವರಿ 26, 1950ರಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಧರ್ಮದ ವಿರೋಧಿಯಾಗಿರ್ಲಿಲ್ಲ, ಯಾವ ಜಾತಿ ವಿರೋಧಿನೂ ಆಗಿರ್ಲಿಲ್ಲ. ಆದ್ರೆ ಅದನ್ನ ಇವತ್ತು ನಮ್ಮ ಪೊಲಿಟಿಕಲ್ ಪಾರ್ಟಿಗಳು ಬೇರೆ ರೀತಿ ತಗೊಂಡು ಹೋಗ್ತಾ ಇದ್ದಾರೆ. ಅವರು ಸಂವಿಧಾನನ ಕೊಟ್ಟಿದ್ದು ಸಮಾನತೆ ಹಕ್ಕು ಎಲ್ರಿಗೂ ಸಿಗ್ಬೇಕು ಅಂತ. ಡೆಮಾಕ್ರಸಿ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಎಲ್ರಿಗೂ ತಿಳಿಸಿದ್ರು. ಆದ್ರೆ ಇವತ್ತೇನ್ ನಡೀತದೆ ಪ್ರಜಾಪ್ರಭುತ್ವದಲ್ಲಿ? ಕ್ವಶನ್ ಮಾಡೋ ಹಾಗೆ ಇಲ್ಲ. ಕ್ವಶನ್ ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಪ್ರಶ್ನೆ ಮಾಡೋದಕ್ಕೆ ಅವಕಾಶನೇ ಕೊಡದೇ ಇರೋ ಹಾಗೆ ಮಾಡೋದು, ಈ ರೀತಿ ಮಾಡ್ತಾ ಇದಾರೆ ನಮ್ಮ ಪೊಲಿಟಿಕಲ್ ಪಾರ್ಟಿಗಳು. ಕಾಲಕ್ಕೆ ಸಂವಿಧಾನನ ಬದಲಾವಣೆ ಮಾಡ್ಬೇಕು, ಮತ್ತೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಮಾಡಿದಂತ ಈ ಸಂವಿಧಾನವನ್ನ ಜನಗಳನ್ನೇ ಕೇಳಿ ತೀರ್ಮಾನ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದ್ರು. ಆದ್ರೆ ಅವ್ರ ಮಾತು ಯಾರು ಕೇಳ್ತಿರ್ಲಿಲ್ಲ. ಅವ್ರು ಬದುಕಿದಾಗ್ಲೇ ಯಾರು ಕೇಳಲಿಲ್ಲ. ಅದು ಬಿಡಿ. ಇವತ್ತಿನ ಯುವತಿಯರಲ್ಲಿ ನಾನ್ ಕೇಳೋದಿಷ್ಟೇ, ನಿಮ್ಗೆ ಸಂವಿಧಾನ ಇರೋದು ಕ್ವಶನ್ ಮಾಡೋದಕ್ಕೆ, ಫ್ರೀಡಮ್ ಆಫ್ ಸ್ಪೀಚ್ ಇರೋದು ಮೂಲಭೂತ ಸೌಕರ್ಯನ ಪಡೆಯೋದಕ್ಕೆ. ಇಷ್ಟೆಲ್ಲ ಗೊತ್ತಿದ್ದು ನಾವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ತಪ್ಪು ನಮ್ದೇ ಆಗತ್ತೆ. ಇಂತಹ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.